ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಗಲ್ ಪ್ರೇಮಿ ನಾಗೇಂದ್ರ ಗೌಡ ಅವರ ಪ್ರಿಯತಮೆಯ ಮನೆ ಮುಂದೆ ಇದೀವಿ. ನೀವು ದೃಶ್ಯದಲ್ಲಿ ನೋಡಬಹುದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸರಳೇಬೈಲು ಗ್ರಾಮದಲ್ಲಿರುವಂತಹ ನಿವಾಸ. ಈ ನಿವಾಸ ಈ ನಾಗೇಂದ್ರ ಗೌಡನ ಪ್ರಿಯತಮೆ ರಮ್ಯಾ ನಿವಾಸ. ಈ ರಮ್ಯಾನ ನಿವಾಸದಲ್ಲಿ ಅವರ ತಾಯಿ ಇರ್ತಿದ್ರು, ಯಾಕಂದ್ರೆ ತಂದೆ ಸಣ್ಣಪುಟ್ಟ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅವರು ಶಿರಸಿ, ಸಿದ್ದಾಪುರ ಮತ್ತೆ ಕುಮಟಾ ಭಾಗದಲ್ಲಿ ಅವರು ಅಲ್ಲೆಲ್ಲಿ ಕೆಲಸ ಮಾಡ್ಕೊತಾ ಇರ್ತಿದ್ರು. ಹಾಗಾಗಿ 2-3 ತಿಂಗಳು ಒಮ್ಮೆ ಅಷ್ಟೇ ಬರ್ತಾರೆ. ಅದರ ಜೊತೆಗೆ ಈ ರಮ್ಯಾಳ ತಂಗಿ ಏನಿದ್ದಾರೆ, ತಂಗಿ ಈಗಾಗಲೇ ಕುಂದಾಪುರದಲ್ಲಿರುವಂತಹ ಅವರ ಅಜ್ಜಿಯ ಮನೆಯಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಅವರ ತಾಯಿಯು ಸಹಿತ ಆಗಾಗ ಜಾಸ್ತಿ ಕುಂದಾಪುರಕ್ಕೆ ಹೋಗಿ ಬರ್ತಾ ಇದ್ರು. ಕಳೆದ ಒಂದು 4-5 ದಿನಗಳ ಹಿಂದಷ್ಟೇ ಅವರು ಕುಂದಾಪುರಕ್ಕೆ ಹೋಗಿದ್ದಾರೆ. ಕುಂದಾಪುರಕ್ಕೆ ಹೋದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಜನರ ಮಾಹಿತಿಯ ಪ್ರಕಾರ ಅವರು ಕುಂದಾಪುರದಿಂದ ನೇರವಾಗಿ ತುಮಕೂರಿಗೆ ಹೋಗಿದ್ದಾರೆ ಅಂತ ಸಹಿತ ಹೇಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಡೋರ್ ಸಂಪೂರ್ಣವಾಗಿ ಲಾಕ್ ಆಗಿದೆ. ಇದೇನು ನೀವು ದೃಶ್ಯ, ಈ ಸರಳಬೇಲೆ ಗ್ರಾಮ ಏನಿದೆ, ಈ ಸರಳಬೇಲೆ ಗ್ರಾಮದಿಂದ ನಿವಾಸಕ್ಕೆ ಕಳೆದ 4 ವರ್ಷಗಳ ಹಿಂದೆ ಈಗ ನಾಗೇಂದ್ರ ಗೌಡ ಅಷ್ಟೇ ಅಲ್ಲ, ನಾಗೇಂದ್ರ ಗೌಡರ ತಂದೆ ತಾಯಿಯು ಸಹಿತ ಆಗಾಗ ಈ ನಿವಾಸಕ್ಕೆ ಬಂದು ಹೋಗ್ತಾ ಇದ್ರು ಅಂತ ಸಹಿತ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರು ಕುಟುಂಬಸ್ಥರು, ಇವರ ತಂದೆ ತಾಯಿ, ಅವರ ತಂದೆ ತಾಯಿ ಬಹಳಷ್ಟು ಅನನ್ಯವಾಗಿದ್ರು, ಒಳ್ಳೆ ಚೆನ್ನಾಗಿತ್ತು. ಆದ್ರೆ ಯಾವಾಗ ಮದುವೆ ಆಗುವಂತಹ ವಿಚಾರ ಪ್ರಸ್ತಾಪವಾಗುತ್ತೆ, ಆ ಸಂದರ್ಭದಲ್ಲಿ ಸಹಜವಾಗಿ ಇವರು ಮನೆಯವರು ನಿರಾಕರಣೆ ಮಾಡ್ತಾರೆ. ನಿರಾಕರಣೆ ಮಾಡಿದ ಸಂದರ್ಭದಲ್ಲಿ ಕೆಲವು ದಿನಗಳ ಕಾಲ ನಾಗೇಂದ್ರ ಗೌಡ ಸಹಜವಾಗಿ ಅಪ್ಸೆಟ್ ಆಗಿರ್ತಾನೆ. ಅಪ್ಸೆಟ್ ಆದ ಸಂದರ್ಭದಲ್ಲಿ ಅವರ ತಂದೆಯವರು ತಿಳಿ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ನೀವು ಮದುವೆ ಆಗೋದು ಮತ್ತೆ ಬೇರೆ ರೀತಿಯಾದಂತಹ ಅನಾಹುತ ಮಾಡಿಕೊಳ್ಳುವುದು ಬೇಡ, ನಾವು ಇಲ್ಲೇ, ಯಾಕಂದ್ರೆ ಈ ಸರಳಬೈಲು ಗ್ರಾಮ ಇವ್ರದಾಗಿದ್ರೆ ಈ ನಾಗೇಂದ್ರ ಗೌಡ ನಮ್ಮ ಊರು ರಾಜನಗುಳಿ ಅಂತ ಇಲ್ಲಿಂದ ಒಂದು 4-5 ಕಿಲೋಮೀಟರ್ಗಳ ಅಂತರದಲ್ಲಿ ಇದೆ ಅಷ್ಟೇ. ಹಾಗಾಗಿ ಆಗಾಗ ನಾವು ಮುಖ ನೋಡ್ತಿರ್ತೀವಿ, ಒಂದೇ ಊರಲ್ಲಿ ಇದ್ದಂಗಿದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀನು ಬೇರೆ ಅನಾಹುತ ಮಾಡ್ಕೊಳಕ್ ಹೋಗೋದು ಬೇಡ ಅಂತಾನು ಸಹಿತ ಅವರ ತಂದೆ ತಿಳಿ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಯಾವುದೇ ನಾಗೇಂದ್ರ ಗೌಡನ ಸಹಿತ ಏನೂ ಮಾಡದೆ ಯಾವುದೇ ರೀತಿಯಾದಂತಹ ಸಂಪರ್ಕವನ್ನು ಸಹಿತ ಮಾಡಲಿಲ್ಲ. ಆದ್ರೆ ಒಮ್ಮಿಂದೊಮ್ಮೆಲೆ ಈ ರೀತಿಯಾದಂತಹ ಬೌನ್ಸ್ ಮಾಡಿಕೊಂಡಿರುವುದು ಸಹಿತ ಸಹಜವಾಗಿ ಅವರ ತಂದೆಗೂ ಸಹಿತ ಒಂದು ದೊಡ್ಡ ಆಘಾತವಾಗಿದೆ ಅಂತಾನೆ ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ನಾಗೇಂದ್ರ ಗೌಡ ಮತ್ತೆ ಈ ರಮ್ಯಾಳ ಪ್ರೀತಿ ವಿಚಾರ ಇಬ್ಬರ ಮನೆಯಲ್ಲೂ ಗೊತ್ತಿತ್ತು. ಕೆಲವು ದಿನಗಳ ಕಾಲ ಇಬ್ಬರೂ ಸಹಿತ ಒಪ್ಕೊಂಡಿದ್ರು. ಆದ್ರೆ ಒಮ್ಮಿಂದೊಮ್ಮೆಲೆ ರಮ್ಯಾರ ಮನೆಯಲ್ಲಿ ಅದನ್ನ ಒಪ್ಪದೇ ಇದ್ದಿದ್ದಕ್ಕೆ ಸಹಜವಾಗಿ ನಾಗೇಂದ್ರ ಗೌಡನಿಗೆ ನಿರಾಸೆಯಾಗಿತ್ತು. ನಿರಾಸೆಯೂ ಸಹಿತ ಯಾವುದೇ ಕಾರಣಕ್ಕೂ ಅವರು ವ್ಯಕ್ತ ಮಾಡಿರಲಿಲ್ಲ. ಆದ್ರೆ ಈ ಮುಂದಿನ ಈ ರೀತಿಯಾದಂತಹ ಆತ್ಮಹತ್ಯೆ ಮಾಡಿಕೊಳ್ತಾನೆ ಮತ್ತೆ ಚಾಕು ಇರ್ತಾನೆ ಎಂಬುದು ಇಬ್ಬರಿಗೂ ಸಹಿತ ಒಂದು ದೊಡ್ಡ ಆತಂಕವೇ ಆಗಿದೆ ಅಂತ ಹೇಳಬಹುದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, ಟಿವಿ9 ಉತ್ತರ ಕನ್ನಡ.